ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಮನೂರು ಶಿವಶಂಕರಪ್ಪ ಅಂತ್ಯ ಸಂಸ್ಕಾರಕ್ಕೆ ಕಲ್ಲೇಶ್ವರ ಮಿಲ್ನಲ್ಲಿ ಸಿದ್ಧತೆ ನಡೆದಿದೆ. ರಾತ್ರಿಯಿಂದಲೇ ಜೆಸಿಬಿಯಿಂದ ಸಮಾಧಿ ಗುಂಡಿ ತೆಗೆಯಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ತಂದೆ, ತಾಯಿ, ಸಹೋದರರು ಹಾಗೂ ಧರ್ಮಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು 6ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಬೆಳಗಾವಿ ಚಳಿಗಾಲದ ಅಧಿವೇಶನ. ಇವತ್ತು ಉತ್ತರ ಕರ್ನಾಟಕ ವಿಚಾರಗಳಿಗೆ ಸಿಎಂ ಉತ್ತರಿಸಬೇಕಾಗಿತ್ತು. ಉತ್ತರ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸುವಂಥ ಸಾಧ್ಯತೆಯೂ ಇತ್ತು. ಆದರೆ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾದಂಥ ಹಿನ್ನೆಲೆಯಲ್ಲಿ ಇವತ್ತು ಸಂತಾಪ ಸೂಚಿಸಿ ನಾಳೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಬಹುದಾದ ಸಾಧ್ಯತೆ ಇದೆ. ಸದನ ನಡೆಯುವ ಸಮಯದಲ್ಲೇ ನಿಧನರಾಗಿರುವಂಥ ಕಾರಣ ಇವತ್ತಿನ ಎಲ್ಲ ಕಲಾಪ ಮೊಟಕುಗೊಳಿಸುವಂಥ ಸಾಧ್ಯತೆ ಇದೆ. ನಾಳೆಯಿಂದ ಮತ್ತೆ ಕಲಾಪಗಳು ಮುಂದುವರಿಯಲಿದೆ. ಕಲಾಪದಲ್ಲಿ ಭಾಗಿಯಾಗಲಿರುವ ಸಿಎಂ ಡಿಸಿಎಂ ಸಚಿವರು ಮಧ್ಯಾಹ್ನ ಸಿಎಂ ಡಿಸಿಎಂ ಸಚಿವರು ದಾವಣಗೆರೆಗೆ ಪ್ರಯಾಣವನ್ನು ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಶಾಮನೂರು ಅಂತಿಮ ದರ್ಶನವನ್ನು ನಾಯಕರುಗಳು ಪಡ್ಕೊಳ್ಳಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲರ ಜೊತೆಗೂ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿದ್ರು. ಕಾಂಗ್ರೆಸ್ನ ಹಿರಿಯ ಶಾಸಕ, ಹಿರಿಯ ಜನಪ್ರತಿನಿಧಿ, ಹಿರಿಯ ನಾಯಕ ಅನ್ನುವಂತಹ ಹೆಸರನ್ನು ಕೂಡ ಸಂಪಾದಿಸಿದ್ರು. ಎಲ್ಲರ ಜೊತೆಗೂ ಸ್ನೇಹ ಸೌಹಾರ್ದದಿಂದ ಇರ್ತಾ ಇದ್ರು. ಯಾರ ಜೊತೆಗೂ ದ್ವೇಷ ಇರ್ತಿರ್ಲಿಲ್ಲ. ಖಾರವಾಗಿ ಮಾತನಾಡಿದ್ದು ಸ್ವಲ್ಪ ಕಮ್ಮಿಗೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಇವರು ಅಂತಂದರೆ ಅಪಾರವಾದಂಥ ಗೌರವ. ಇವರ ಮಾರ್ಗದರ್ಶನದಲ್ಲಿ ಬೆಳೆದವರು ಅನೇಕರು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದಾವಣಗೆರೆಗೆ ತೆರಳಲಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಮತ್ತು JDS ಎಲ್ಲ ಪಕ್ಷದ ನಾಯಕರುಗಳು ದಾವಣಗೆರೆಗೆ ತೆರಳಿ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ನಾಯಕರುಗಳು ದಾವಣಗೆರೆಗೆ ತೆರಳಬಹುದಾದ ಸಾಧ್ಯತೆ ಇದೆ. ಸದನ ನಡೀತಾ ಇತ್ತು, ಆದರೆ ಕಲಾಪವನ್ನು ಮೊಟಕುಗೊಳಿಸುವಂಥ ಸಾಧ್ಯತೆ ಇರೋದು. ಕಲಾಪದ ಸಂದರ್ಭದಲ್ಲಿಯೇ ಶಾಮನೂರು ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಂದಿತ್ತು. ಅವರಿಗೆ ಗೌರವ ಸಮರ್ಪಣೆ ಆಗಬೇಕಾಗತ್ತೆ. ಈ ಕಾರಣಕ್ಕಾಗಿ ಇವತ್ತು ಕಲಾಪ ನಡೆಯೋದಿಲ್ಲ. ಮೊದಲಿಗೆ ಕಲಾಪದಲ್ಲಿ ಸದನದಲ್ಲಿ ಸಂತಾಪ ಸೂಚಿಸಿದ ನಂತರ ಮುಂದೂಡುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನ ಹಿರಿಯ ನಾಯಕ, ಎಲ್ರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದವರು, ಯಾರ ಜೊತೆಗೂ ವೈರತ್ವ ಇರಲಿಲ್ಲ ಶಾಮನೂರು ಅವರು. ಸೊ ಅವರಿಗೆ ಇವತ್ತು ಅಂತಿಮ ನಮನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ? ಇವತ್ತು ಕಲಾಪ ಬೇರೆ ಇತ್ತು. ಎಷ್ಟೊತ್ತಿಗೆಲ್ಲ ನಾಯಕರುಗಳು ತೆರಳಲಿದ್ದಾರೆ? ನಿತಿ, ಇವತ್ತು 6ನೇ ದಿನಕ್ಕೆ ವಿಧಾನಮಂಡಲ ಕಲಾಪ ಕಾಲಿಟ್ಟಿತ್ತು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಕಲಾಪದಲ್ಲಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಕಳೆದ 4 ದಿನಗಳಿಂದ ಏನಾಗಿತ್ತು ಆ ಚರ್ಚೆಗೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗಿತ್ತು. ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಹಾಲಿ ಶಾಸಕರಾಗಿರುವಂತಹ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿರೋದ್ರಿಂದ ಶಾಮನೂರು ಅವರ ನಿಧನ ಈಗ ಕಲಾಪವನ್ನ ಇವತ್ತು ಅವರ ಸಂತಾಪ ನಿರ್ಣಯದ ನಂತರ ಮುಂದೂಡಿಕೆ